ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ತರಗತಿಯಲ್ಲಿ ಶಕ್ತಿಯ ಆಕಾರಗಳು ಏನಿದೆ ಇದರ ಮುಂದುವರೆದ ಭಾಗವನ್ನ ನೋಡ್ತಾ ಹೋಗೋಣ. ಹಿಂದಿನ ತರಗತಿಯಲ್ಲಿ ನಾವು ನ್ಯೂಕ್ಲಿಯ ವಿದ್ಯುತ್ ಕ್ರಿಯಾಕಾರಿ ಅಂದ್ರೇನು, ನ್ಯೂಕ್ಲಿಯ ವಿದಳನ ಕ್ರಿಯೆಯಲ್ಲಿ ಬಿಡುಗಡೆಯಾಗುವಂತಹ ಉಷ್ಣ ಶಕ್ತಿಯನ್ನ ಅಧಿಕ ಒತ್ತಡದ ಹಬೆ ಉತ್ಪತ್ತಿ ಮಾಡಿ ವಿದ್ಯುತ್ ಶಕ್ತಿ ಉತ್ಪಾದಿಸಬಹುದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಈಗ ನೈಸರ್ಗಿಕ ಅಂದ್ರೆ ಸಂಪೀಡಿತ ನೈಸರ್ಗಿಕ ಅನಿಲ ಅಂದ್ರೇನು ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಿ. ಓಕೆ, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಈ ಇಂಧನವು ಇತರ ಲಭ್ಯವಿರುವಂತಹ ದೈನಂದಿನ ಬಳಕೆಯ ಇಂಧನಗಳಿಗಿಂತ ಪರಿಶುದ್ಧವಾಗಿದೆ, ಜೊತೆಗೆ ಕಡಿಮೆ ಮಲಿನಕಾರಿ ಆಗಿದೆ. ಇದು ಓಕೆ, ಇದು ಕೂಡ ಪರಿಸರ ಮಾಲಿನ್ಯಕ್ಕೆ ಮಲಿನಕಾರಿನೇ, ಆದ್ರೇನು ಕಂಪೇರ್ ಟು ಪೆಟ್ರೋಲ್, ಡೀಸೆಲ್, ಕೆರೋಸಿನ್ ಇದೇನು ಕಡಿಮೆ ಮಲಿನಕಾರಿ ಅಂತ ಹೇಳ್ಬೋದು. ಹೈಡ್ರೋಜನ್ ಅನ್ನ ರಾಕೆಟ್ ನಲ್ಲಿ ಇಂಧನವಾಗಿ ಬಳಸಲಾಗುತ್ತೆ, ಹೌದಲ್ವಾ? ಹೈಡ್ರೋಜನ್ ಅನ್ನ ರಾಕೆಟ್ ನಲ್ಲಿ ಇಂಧನವಾಗಿ ಬಳಸಲಾಗ್ತಾ ಇದೆ. ಇದು ಸಂಪೀಡಿತ ನೈಸರ್ಗಿಕ ಅನಿಲಕ್ಕಿಂತ ಉತ್ತಮನಾ? ಇದು ಒಂದು ಅಪ್ಲೈಡ್ ಕ್ವಶನ್. ನಿಮಗೆ MCQ ಅಲ್ಲಾದ್ರೂ ಕೇಳ್ತಾರೆ ಅಥವಾ ಇದೇ ರೀತಿ ಕೇಳುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದನ್ನ GPSTR ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕೇಳುವಂತದ್ದು. ಈಗ ನೋಡಿ, ಹೈಡ್ರೋಜನ್ ಅನ್ನ ರಾಕೆಟ್ ನಲ್ಲಿ ಇಂಧನವಾಗಿ ಬಳಸ್ತಾರೆ, ಹೌದಲ್ವಾ? ಅಂದ್ರೆ ರಾಕೆಟ್ಗೆ ಇಂಧನವಾಗಿ ಬಳಸುವಂತದ್ದು ದಟ್ ಇಸ್ ಹೈಡ್ರೋಜನ್. ಇದು ಸಂಪೀಡಿತ ನೈಸರ್ಗಿಕ ಅನಿಲಕ್ಕಿಂತ ಅಂದ್ರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಈಗ ಮನೆಯಲ್ಲಿ ನಾವೇನ್ ಸಿಲಿಂಡರ್ ಬಳಸ್ತೀವಲ್ಲ ಅದಕ್ಕಿಂತ ಉತ್ತಮನಾ ಅನ್ನೋ ಪ್ರಶ್ನೆ ಇದೆ. ರಾಕೆಟ್ ನಲ್ಲಿ ಇಂಧನವಾಗಿ ಬಳಸಲಾಗುವಂತಹ ಈ ಒಂದು ಹೈಡ್ರೋಜನ್ ದಹಿಸಿದಾಗ ಸ್ವಚ್ಛ ಹಾಗೂ ಮಲಿನಕಾರಿ ಅಲ್ಲದೆ ನೀರು ಬಿಡುಗಡೆ ಆಗತ್ತೆ. ಅಂದ್ರೆ ಅದು ದಹಿಸಿದಾಗ ಸ್ವಚ್ಛ ಮತ್ತು ಮಲಿನಕಾರಿ ಅಲ್ಲದ ನೀರು ಬಿಡುಗಡೆ ಆಗತ್ತೆ. ಹಾಗಾಗಿ ಇದು ಸಂಪೀಡಿತ ನೈಸರ್ಗಿಕ ಅನಿಲಕ್ಕಿಂತಾನೆ ಉತ್ತಮ ಅಂತ ಹೇಳ್ಬೋದು, ಆಯ್ತಾ? ಆದ್ರೆ ಇಲ್ಲೇನಾಗುತ್ತೆ, ಹೌದಲ್ವಾ? ಇದು ದಹಿಸಿದಾಗ ಸ್ವಚ್ಛ ಮತ್ತು ಮಲಿನಕಾರಿ ಅಲ್ಲದ ನೀರು ಬಿಡುಗಡೆಯಾಗತ್ತೆ. ಓಕೆ, ಇನ್ನು ಸೌರಕೋಶದ ಅಳವಡಿಕೆ ತುಂಬಾನೇ ದುಬಾರಿ ಅಂತ ಇದೆ. ನೋಡಿ, ಸೌರಕೋಶದ ಉತ್ಪಾದನೆಗೆ ಬಳಸುವಂತಹ ವಿಶೇಷ ದರ್ಜೆಯ ಸಿಲಿಕಾನ್, ಅದರೊಳಗಡೆ ಏನಿರುತ್ತೆ, ಸಿಲಿಕಾನ್ ಇರುತ್ತೆ. ಇದು ತುಂಬಾ ದುಬಾರಿ. ಹಾಗೂ ಸೌರ ಫಲಕಗಳಲ್ಲಿ ಸೌರ ಫಲಕದಲ್ಲಿ ಸೌರಕೋಶಗಳನ್ನ ಒಂದಕ್ಕೊಂದು ಸಂಪರ್ಕಿಸೋದಕ್ಕೆ ಬಳಸುವ ಬೆಳ್ಳಿಯೂ ಕೂಡ ದುಬಾರಿಯಾಗಿದೆ. ನೋಡಿ, ಸೌರಕೋಶದ ಅಳವಡಿಕೆ ಬಹಳಾನೇ ದುಬಾರಿ. ಕಾರಣ ಏನು ಅಂತ ಹೇಳಿದ್ರೆ, ಸೌರಕೋಶದ ಉತ್ಪಾದನೆಗೆ ಬರೀ ಅದನ್ನ ಬಳಸೋದಕ್ಕೆ, ಉತ್ಪಾದನೆ ಮಾಡೋದಕ್ಕೆ ಬಳಸುವಂತಹ ವಿಶೇಷ ದರ್ಜೆಯ ಸಿಲಿಕಾನು ದುಬಾರಿ, ಅಲ್ಲಿ ಸಿಲಿಕಾನು ದುಬಾರಿ. ಮತ್ತೆ ಸೌರ ಫಲಕಗಳಲ್ಲಿ ಸೌರಕೋಶಗಳನ್ನ ಒಂದಕ್ಕೊಂದು ಸಂಪರ್ಕಿಸ್ಬೇಕಲ್ವಾ, ಅದಕ್ಕೆ ಬೆಳ್ಳಿಯನ್ನ ಉಪಯೋಗಿಸ್ತಾರೆ. ಅದು ಕೂಡ ರೇಟ್ ಇದೆ. ಇವತ್ತೆಷ್ಟಿದೆ ಕೆಜಿ ಬೆಳ್ಳಿ? ಹತ್ತತ್ರ ಲಕ್ಷ ದಾಟಿನೇ ಹೋಗಿದೆ, ಹೌದಲ್ವಾ? ಇನ್ನು ಸೌರಕೋಶ ಬಳಕೆಯ ಅನುಕೂಲತೆಗಳು ಏನು? ನಿರ್ವಹಣಾ ವೆಚ್ಚ ಕಡಿಮೆ, ಚಲನಶೀಲ ಭಾಗಗಳು ಹೊಂದಿರುವುದಿಲ್ಲ, ವಾಹಕ ತಂತಿಯ ಮೂಲಕ ವಿದ್ಯುತ್ ಸಂಪರ್ಕ ನೀಡಲಾಗದ ದೂರದ ಪ್ರದೇಶಗಳಿಗೆ ವಿದ್ಯುತ್ ಪೂರೈಕೆಯನ್ನ ಮಾಡಬಹುದು, ಸೌರಶಕ್ತಿಯನ್ನ ಕೇಂದ್ರೀಕರಿಸುವ ಅಂದ್ರೆ ದರ್ಪಣಗಳಂತಹ ಯಾವುದು ಕಾನ್ಕೇವ್ ಯಾವುದೇ ಭಾಗಗಳನ್ನ ಹೊಂದಿಲ್ಲದೆ ಇದ್ರೂ ಕೂಡ ತೃಪ್ತಿಕರ ಕಾರ್ಯಕ್ಷಮತೆಯನ್ನ ಇದು ಹೊಂದಿದೆ. ಆಮೇಲೆ ಸೌರಕೋಶದ ಅನ್ವಯಗಳು, ಸಂಚಾರ ಮಾರ್ಗದರ್ಶನ ದೀಪಗಳಲ್ಲಿ ಇದನ್ನ ಬಳಸ್ತಾರೆ, ಕೃತಕ ಉಪಗ್ರಹಗಳ ಮತ್ತು ಬಾಹ್ಯಾಕಾಶ ಕಕ್ಷಾಗಾಮಿ ಶೋಧಕಗಳಿಗೆ ವಿದ್ಯುತ್ ಶಕ್ತಿಯ ಆಕಾರವಾಗಿ ಇದನ್ನ ಬಳಸಲಾಗುತ್ತೆ, ರೇಡಿಯೋ ಮತ್ತು ದೂರದರ್ಶನ ಪ್ರಸಾರ ಕೇಂದ್ರಗಳಲ್ಲಿ ಶಕ್ತಿಯ ಆಕಾರವಾಗಿ ಬಳಸಲಾಗುತ್ತೆ, ಆಟಿಕೆಗಳು, ಕ್ಯಾಲ್ಕುಲೇಟರ್ಗಳಂತಹ ಎಲೆಕ್ಟ್ರಾನಿಕ್ ಸಾಧನಗಳಲ್ಲೂ ಕೂಡ ಇದನ್ನ ಬಳಸ್ತಾರೆ. ಇನ್ನು ಜೈವಿಕ ಶಕ್ತಿಯು ಒಂದು ವರದಾನ ಅಂತ ಇದೆ. ಪ್ರಾಣಿ ಮತ್ತು ಸಸ್ಯ ತ್ಯಾಜ್ಯಗಳಿಂದ ಸುಲಭವಾಗಿ ಇದನ್ನ ತಯಾರಿಸಬಹುದು, ಹೌದಲ್ವಾ? ಆಮೇಲೆ ಇಂಧನದ ಹೊಗೆ ಕೂಡ ರಹಿತವಾಗಿ ಇರುತ್ತೆ, ಅಂದ್ರೆ ಹೊಗೆ ರಹಿತವಾಗಿ ಇದಿರುತ್ತೆ. ಬಿಡುಗಡೆಯಾಗುವ ಶಾಖ ಏನಿರುತ್ತೆ ಅದು ಹೆಚ್ಚಾಗಿರುತ್ತೆ, ಅಂದ್ರೆ ಇಂಧನದ ದಕ್ಷತೆ ಹೆಚ್ಚು. ಆಮೇಲೆ ತ್ಯಾಜ್ಯ ವಿಲೇವಾರಿಯು ಕೂಡ ತುಂಬಾನೇ ಸುಲಭ ಆಗಿರುತ್ತೆ. ಬೆಳಕನ್ನ ಪಡೆಯೋದಕ್ಕೆ ಈ ಶಕ್ತಿಯನ್ನ ನಾವು ಬಳಸಬಹುದು, ಜೈವಿಕ ಶಕ್ತಿ. ಆಮೇಲೆ ಅಸಾಂಪ್ರದಾಯಿಕ ಶಕ್ತಿ ಆಕಾರಗಳನ್ನ ಬಳಸೋದ್ರಿಂದ ಸಾಧಿಸಬಹುದಾದಂತ ಉದ್ದೇಶಗಳು ಏನು? ಈಗ ನೋಡಿ, ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಥವಾ ಪರ್ಯಾಯ ಶಕ್ತಿಯ ಆಕಾರಗಳು ಅಂತ ಏನು ಸ್ಟಾರ್ಟಿಂಗ್ ಮೊದಲನೇ ವಿಡಿಯೋದಲ್ಲಿ ನಾವು ನೋಡಿದ್ವಿ, ಅದನ್ನ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಉದ್ದೇಶಗಳನ್ನ ನಾವು ಫುಲ್ಫಿಲ್ ಮಾಡ್ಕೋಬಹುದು? ವಿಕೇಂದ್ರಿತ ವ್ಯವಸ್ಥೆಯಲ್ಲಿ ಶಕ್ತಿಯ ಪೂರೈಕೆಯನ್ನ ಮಾಡಬಹುದು, ಶುದ್ಧ ಹಾಗೂ ಸುಸ್ಥಿರ ಪರಿಸರವನ್ನ ನಾವು ಅಭಿವೃದ್ಧಿ ಮಾಡಬಹುದು. ಓಕೆ, ಇನ್ನು ಬೃಹತ್ ಅಣೆಕಟ್ಟುಗಳ ನಿರ್ಮಾಣ ಹಲವು ಸಮಸ್ಯೆಗಳ ಆಗರ ಅಂತ ಇದೆ. ಅಂದ್ರೆ ಇವತ್ತಿನ ದಿನ ಏನಾಗ್ತಾ ಇದೆ, ಬೃಹತ್ ಅಣೆಕಟ್ಟುಗಳನ್ನ ನಾವು ನಿರ್ಮಾಣ ಮಾಡಬೇಕು ಅಂದ್ರೆ ಹಲವು ಸಮಸ್ಯೆಗಳು ನಮ್ಮ ಮುಂದೆ ನಿರ್ಮಾಣ ಆಗುತ್ತೆ.
ಯಾವೆಲ್ಲ ಸಮಸ್ಯೆಗಳು, ಯಾಕೆ ಅಣೆಕಟ್ಟುಗಳನ್ನ ಕಟ್ಟಬೇಕಾದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳು ಎದುರಾಗುತ್ತೆ, ಏನ್ ಮಾಡ್ತಾರೆ ಕೆಲವರು ಜನ, ಏನ್ ಮಾಡ್ತಾರೆ ಪ್ರೊಟೆಸ್ಟ್ ಎಲ್ಲ ಮಾಡ್ತಾರೆ. ಕಾರಣ ಏನು? ವ್ಯವಸಾಯ ಯೋಗ್ಯ ಹಾಗೂ ಜನವಸತಿ ಪ್ರದೇಶ ಹಾಗೂ ಕಾಡುಗಳ ಜಾಗವನ್ನ ಅಣೆಕಟ್ಟಿನ ಹಿನ್ನೀರು ಆಕ್ರಮಿಸಬಹುದು, ಅದಕ್ಕೋಸ್ಕರ. ಇನ್ನು ಜಲರಾಶಿಯಲ್ಲಿ ಮುಳುಗಡೆಯಾಗುವ ಸಸ್ಯರಾಶಿ ಕೊಳೆತು ಹಸಿರು ಮನೆ ಅನಿಲ ಬಿಡುಗಡೆ ಮಾಡುತ್ತೆ. ಜಲರಾಶಿಯಲ್ಲಿ ಮುಳುಗಡೆಯಾಗುವಂತ ಸಸ್ಯರಾಶಿ ಏನಿರುತ್ತೆ ಅದು ಕೊಳೆತಾಗ ಏನಾಗುತ್ತೆ, ಹಸಿರು ಮನೆ ಅಂದ್ರೆ ಕಾರ್ಬನ್ ಮಾನಾಕ್ಸೈಡ್ ಅಂತ ಅನಿಲಗಳು, ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲ ಅನಿಲಗಳು ಬಿಡುಗಡೆಯಾಗಿ ಹಸಿರು ಮನೆ ಅನಿಲಗಳು ಬಿಡುಗಡೆ ಆಗುತ್ತೆ. ಮುಳುಗಡೆ ಅನ್ನುವಂಥದ್ದು ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸುವುದು. ಅಂದ್ರೆ ಅದೇನಾದ್ರೂ ಮುಳುಗಡೆ ಆದ್ರೆ ಸಂತ್ರಸ್ತರಿಗೆ ನಾವು ಪುನರ್ವಸತಿ ಕಲ್ಪಿಸೋದೇನಾಗುತ್ತೆ, ಅದು ಆರ್ಥಿಕ ಹೊರೆ ಆಗುತ್ತೆ. ಸೊ ಹಾಗಾಗಿ ಬೃಹತ್ ಅಣೆಕಟ್ಟುಗಳ ನಿರ್ಮಾಣ ಹಲವು ಸಮಸ್ಯೆಗಳ ಆಗರ ಅಂತಾನೆ ಹೇಳ್ಬೋದು. ಉತ್ತಮ ಅಥವಾ ಆದರ್ಶ ಇಂಧನದ ಗುಣಲಕ್ಷಣಗಳು ಏನು? ಇದನ್ನ ಆಲ್ರೆಡಿ ನಾವು ನೋಡಿದ್ವಿ. ಅದು ಹೊಗೆ ರಹಿತವಾಗಿ ದಹಿಸಬೇಕು, ದಕ್ಷತೆ ಹೆಚ್ಚಾಗಿರ್ಬೇಕು, ಶೇಷ ರಹಿತವಾಗಿರ್ಬೇಕು, ಬಳಸೋದಕ್ಕೆ ಸುಲಭವಾಗಿರ್ಬೇಕು, ಪರಿಸರ ಮಾಲಿನ್ಯ ಉಂಟು ಮಾಡಬಾರದು, ಸಂಗ್ರಹಣೆ ಮತ್ತು ಸಾಗಾಣಿಕೆ ತುಂಬಾನೇ ಸುಲಭವಾಗಿರ್ಬೇಕು, ಅಪಾಯಕಾರಿ ಎಲ್ಲದ ನಿರ್ವಹಣೆಯನ್ನ ಬಯಸಬೇಕು. ಇನ್ನು ಇಂಧನವಾಗಿ ಬೆರಣಿ ಏನು? ಸಗಣಿಯ ಬೆರಣಿ. ಭಾರತದಲ್ಲಿ ಬೆರಣಿಯು ಭರವಸೆಯ ಇಂಧನವಾಗಿ ಕಂಡ್ರು ಅದರ ಕಾರ್ಯಕ್ಷಮತೆ ಬಹಳನೇ ಕಡಿಮೆ. ಅಂದ್ರೆ ಬೆರಣಿಯು ದಹಿಸಿದಾಗ ಏನಾಗುತ್ತೆ, ಹೆಚ್ಚು ಶಾಖ ಉತ್ಪತ್ತಿ ಆಗಲ್ಲ, ಅಧಿಕ ಹೊಗೆ ಬಿಡುಗಡೆ ಆಗುತ್ತೆ. ನೋಡಿ, ಇಂಧನವಾಗಿ ಬೆರಣಿ ಅಂತ ನಾವೇನ್ ಅಂತೀವಿ ಅದು ಒಂದು ಭರವಸೆಯ ಒಂದು ಇಂಧನವಾಗಿ ಕಂಡ್ರು ಕೂಡ ಅದು ಅಷ್ಟು ಚೆನ್ನಾಗಿ ಕಾರ್ಯವನ್ನ ನಿರ್ವಹಿಸೋದಿಲ್ಲ. ಕಾರಣ ಏನು ಅಂತ ಅಂದ್ರೆ ಅದು ದಹಿಸಿದಾಗ ಹೆಚ್ಚು ಕಾಲ ಅದು ಉತ್ಪತ್ತಿ ಮಾಡೋದಿಲ್ಲ ಶಾಖವನ್ನ, ಅಂದ್ರೆ ಹೀಟು ಹೆಚ್ಚು ಉತ್ಪತ್ತಿ ಆಗೋಲ್ಲ, ಆಮೇಲೆ ಹೀಟು ಜಾಸ್ತಿ ಉತ್ಪತ್ತಿ ಆಗಲ್ಲ. ಆದ್ರೆ ಹೊಗೆ ಏನಿರುತ್ತೆ ಅದು ಬಹಳನೇ ಬಿಡುಗಡೆ ಆಗುತ್ತೆ. ಜೊತೆಗೆ ದಹನ ಶೇಷವೂ ಅಧಿಕವಾಗಿರುತ್ತೆ, ದಹನ ಶೇಷ ಕೂಡ ಅಧಿಕವಾಗಿರುತ್ತೆ. ಇನ್ನು ಜೈವಿಕ ಅನಿಲ ಉತ್ಪಾದನೆ. ಮಿಶ್ರಣ ತೊಟ್ಟಿಯಲ್ಲಿ ಬಗ್ಗಡವನ್ನ ತಯಾರಿಸಿ ಪಾಚಕಕ್ಕೆ ಕಳುಹಿಸಲಾಗುವುದು. ನೋಡಿ, ಮಿಶ್ರಣ ತೊಟ್ಟಿಯಲ್ಲಿ ಬಗ್ಗಡವನ್ನ ತಯಾರಿಸಿ ಪಾಚಕಕ್ಕೆ ಕಳುಹಿಸಲಾಗುವುದು. ಪಾಚಕದಲ್ಲಿ ಆಕ್ಸಿಜನ್ ರಹಿತ ಉಸಿರಾಟ ನಡೆಸುವ ಸೂಕ್ಷ್ಮ ಜೀವಿಗಳು ಬಗ್ಗಡದ ಸಂಕೀರ್ಣ ಸಂಯುಕ್ತಗಳನ್ನ ವಿಘಟಿಸ್ತವೆ. ಸೊ ಈ ಕ್ರಿಯೆ ಏನಿರುತ್ತೆ ಹಲವು ದಿನಗಳು ನಡೆದು ನಂತರ ಜೈವಿಕ ಅನಿಲ ಬಿಡುಗಡೆ ಆಗುತ್ತೆ. ಮಿಶ್ರಣ ತೊಟ್ಟಿಯಲ್ಲಿ ಬಗ್ಗಡ ಅಂತ ಅಂದ್ರೆ ಏನು? ಇವಾಗ ಏನು ಬೆರಣಿ ಆಗಿರ್ಬೋದು, ಆಮೇಲೆ ವೇಸ್ಟ್ ಏನಿರುತ್ತೆ ಅದನ್ನೆಲ್ಲ ತಗೊಂಡ್ಬಿಟ್ಟು ತಯಾರಿಸಿ ಅದನ್ನ ಪಾಚಕ ಅನ್ನೋ ಪ್ಲೇಸ್ ಒಳಗೆ ಕಳಿಸ್ತಾರೆ. ಅಲ್ಲಿ ಯಾವುದೇ ಒಂದು ಆಕ್ಸಿಜನ್ ವ್ಯವಸ್ಥೆ ಇರೋದಿಲ್ಲ. ಸೊ ಆಕ್ಸಿಜನ್ ರಹಿತ ಉಸಿರಾಟ ನಡೆಸುವಂತಹ ಸೂಕ್ಷ್ಮ ಜೀವಿಗಳು ಏನಿರ್ತವೆ ಆ ಬಗ್ಗಡದ ಸಂಕೀರ್ಣ ಸಂಯುಕ್ತಗಳನ್ನ ಏನ್ ಮಾಡ್ತವೆ, ನಿಘಟಿಸ್ತವೆ, ಡಿಗ್ರೇಡ್ ಮಾಡ್ತವೆ. ಸೊ ಈ ಕ್ರಿಯೆ ಬಹಳ ದಿನಗಳ ನಂತರ ನಡೆದು ಜೈವಿಕ ಅನಿಲ ಏನಾಗುತ್ತೆ ಅದು ಬಿಡುಗಡೆ ಆಗತ್ತೆ. ಓಕೆ,